ಎಲೆ ಮನವೇ ಮುರಾರಿಯನು ಕೊಂಡಾಡು ಎಲೆ ಮನವೇ ಮುರಾರಿಯನು ಕೊಂಡಾಡು ಎಲೆ ಮನವೇ ಮುರಾರಿಯನು ಕೊಂಡಾಡು ಎಲೆ ಮನವೇ ಮುರಾರಿಯನು ಕೊಂಡಾಡು ಕಾಲನ ದೂತರು ಕರಪಿಡಿದೆಳೆವಾಗ ಕಾಲನ ದೂತರು ಕರಪಿಡಿದೆಳೆವಾಗ ಕಾಲನ ದೂತರು ಕರಪಿಡಿದೆಳೆವಾಗ ತಾಡು ತಾಳೆಂದರೆ ತಾಳುವರೇನೋ ಕಾಲನ ದೂತರು ಕರಪಿಡಿದೆಳೆವಾಗ ತಾಳುತ್ತಾಳೆಂದರೆ ತಾಳುವರೇನೋ ಎಲೆ ಮನವೇ ಮುರಾರಿಯನು ಕೊಂಡಾಡು ಕೊಂಡಾಡು ಅಜಭವಗೆ ವಂದಿಸಿ ಹಗಲಿರುಳೆನ್ನದೆ ಅಜಭವಗ್ ವಂದಿಸಿ ಹಗಲಿರುಳೆನ್ನದೆ ಅಜಭವಗೆ ವಂದಿಸಿ ಹಗಲಿರುಳೆನ್ನದೆ ವಿಜಯ ವಿಠಲನ ಪಾಡೋ ಎಲೆ ಮನ ವಿಜಯ ವಿಠಲ ಪಾಡೋ ಎಲೆ ಮನ ಎಲೆ ಮನವೇ ಮುರಾರಿಯನು ಕೊಂಡಾಡು ಎಲೆ ಮನವೇ ಮುರಾರಿಯನು ಕೊಂಡಾಡು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ಇದುವರೆಗೆ ನಾವು ಗೀತಾ ಜ್ಞಾನಾಭ್ಯಾಸದ 2ನೇ ಅಧ್ಯಾಯವಾದ ಸಾಂಖ್ಯಯೋಗವನ್ನು ಮುಗಿಸಿ 3ನೇ ಅಧ್ಯಾಯವಾದ ಕರ್ಮಯೋಗವನ್ನು ಪ್ರವೇಶ ಮಾಡುತ್ತಿದ್ದೇವೆ. ಎಲ್ಲ ಅಧ್ಯಾಯದ ಶೀರ್ಷಿಕೆಗಳು ಯೋಗ ಸಂಬಂಧವಾಗಿರುವಂಥದ್ದು. ಸಾಂಖ್ಯಯೋಗ, ಕರ್ಮಯೋಗ, ಸನ್ಯಾಸ ಯೋಗ, ಕರ್ಮ ಸನ್ಯಾಸ ಯೋಗ ಹೀಗೆಂಬುದಾಗಿ ಪ್ರತಿ ಅಧ್ಯಾಯವನ್ನು ವ್ಯಾಸರು ಯೋಗ ಸಂಬಂಧ ಪದದಿಂದ ಕೂಡಿಸಿರುತ್ತಾರೆ ಮತ್ತು ಅದಕ್ಕೆ ತಕ್ಕಂತೆ ಶೀರ್ಷಿಕೆಯನ್ನು ಇಟ್ಟಿರುತ್ತಾರೆ. ಹೀಗೆ ಸಾಂಖ್ಯಯೋಗದ 2ನೇ ಅಧ್ಯಾಯದ ಬ್ರಹ್ಮಜ್ಞಾನವನ್ನು ಸಂಪೂರ್ಣವಾಗಿ ಪಡೆದಂತಹ ಅರ್ಜುನನು 3ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡುವುದಕ್ಕೆ ಪ್ರಶ್ನೆಗಳನ್ನು ಕೃಷ್ಣನಿಗೆ ಹಾಕುತ್ತಿದ್ದಾನೆ. ನಾವು ಇಲ್ಲಿ ಸರಿಯಾಗಿ ಪ್ರತಿಯೊಂದನ್ನೂ ಗಮನಿಸಬೇಕಾದಂತಹ ಪದಶಃ ಅರ್ಥ, ಭಾವಾರ್ಥ ಮತ್ತು ತತ್ವಾರ್ಥಗಳು ಹೇರಳವಾಗಿ ತುಂಬಿದೆ. ಭಗವದ್ಗೀತೆ ಗ್ರಂಥ ಕಥೆಯ ಪುಸ್ತಕದಂತಲ್ಲ ಮತ್ತು ಇಲ್ಲಿ
ಅಧ್ಯಯನ ಮಾಡುವಂತಹ ವಿಷಯಗಳು ಅತ್ಯಂತ ಗಂಭೀರವಾದ ವಿಷಯಗಳು. ಪರಮಾತ್ಮನು ತನ್ನ ವಾಣಿಯನ್ನು ಎಷ್ಟು ಸಂಕ್ಷಿಪ್ತವಾಗಿ ಹೇಳಲು ಸಾಧ್ಯವೋ ಅಷ್ಟು ಸಂಕ್ಷಿಪ್ತವಾಗಿ ಒಂದೊಂದೇ ಪದದಲ್ಲಿ ಇಡೀ ವಿಶ್ವದ ಜ್ಞಾನವನ್ನೇ ಅಡಗಿಸಿಟ್ಟಿದ್ದಾನೆ. ವ್ಯಾಸರು ಗಣಪತಿಯವರು ಅದನ್ನು ಆಳವಾಗಿ ಗಮನಿಸಬೇಕಾದಂತಹ ಭಗವದ್ವಾಣಿ. ವ್ಯಾಸರಾದರೋ ಇದಮಿತ್ತಂ ಎಂಬುದಾಗಿ ತಮಗೆ ದಿವ್ಯ ದೃಷ್ಟಿಗೆ ಗೋಚರವಾದದ್ದನ್ನು ಬರೆದು ಬಿಟ್ಟಿದ್ದಾರೆ. ಗಣಪತಿಯವರು ಅದನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಆಯಾಯ ಪದಗಳನ್ನೇ ಪ್ರಯೋಗ ಮಾಡಿ ಲಿಪಿಕನಾಗಿ ಈ ಒಂದು ಗ್ರಂಥವನ್ನು ಬರೆದಿಟ್ಟಿದ್ದಾರೆ. ವ್ಯಾಸವರು ಪರಾಶರರ ಮಗರಾದರೂ ವೇದೋಪನಿಷತ್ತುಗಳನ್ನು ಸಂಪೂರ್ಣವಾಗಿ ಸಂಸ್ಕರಿಸಿರುವುದರಿಂದ ಅವರು ವಿಷ್ಣುವಿನ ಅಂಶಾವತಾರಿ ಎಂಬುದಾಗಿಯೇ ಕರೆಸಿಕೊಳ್ಳುತ್ತಾರೆ. ಅಂಥ ವ್ಯಾಸಪ್ರಣೀತವಾಗಿರುವಂತಹ ಮಹಾಭಾರತವಾಗಲಿ, ಭಾಗವತವಾಗಲಿ, ಉಪನಿಷತ್ತಾಗಲಿ, ಬ್ರಹ್ಮಸೂತ್ರ ಭಾಷೆಗಳಾಗಲಿ ಈ ಭಗವದ್ಗೀತೆಗೆ ಸಮನಾಗುವುದಿಲ್ಲ. ಏಕೆಂದರೆ ಭಗವದ್ಗೀತೆ ಭಗವಂತನ ವಾಣಿ, ವ್ಯಾಸೋಕ್ತಿಯಲ್ಲ. ಭಗವಂತನ ವಾಣಿಯನ್ನು ಪುನರುಚ್ಚರಿಸಿರುತ್ತಾರೆ. ಈ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಭಗವಂತನ ಸ್ಥಾನ ವ್ಯಾಸರ ಸಮಕಾಲೀನರಾದರೂ, ಅರ್ಜುನನೊಡನೆ ಸಖ್ಯವನ್ನು ಹೊಂದಿದ್ದರು, ಪಾರ್ಥಸಾರಥಿಯಾಗಿ ಯುದ್ಧರಂಗದಲ್ಲಿ ನಿಂತಿದ್ದರು, ಕುದುರೆಗಳನ್ನು ನೋಡಿಕೊಳ್ಳುವಂತಹ ಸಾರಥ್ಯವನ್ನು ವಹಿಸಿರುವಂತಹ ಕರ್ಮವನ್ನಷ್ಟೇ ಮಾಡುತ್ತಲಿದ್ದರೂ ಭಗವಂತನ ಜ್ಞಾನದ ವಿಷಯದಲ್ಲಿ ಅದರಲ್ಲೂ ಮಹಾವಿಷ್ಣುವಿನ ಅಂಶಾವತಾರಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನು ಮಹಾವಿಷ್ಣುವಿನ ಭಾವದಿಂದಲೇ ಸಂಪೂರ್ಣವಾಗಿ ಎಲ್ಲವನ್ನೂ ಹೇಳಿರುವುದೆಂಬುದನ್ನು ಒಂದೊಂದೇ ಪದವನ್ನು ವಿಶ್ಲೇಷಣೆ ಮಾಡಲು ಹೊರಟಾಗ ತಿಳಿದು ಬರುತ್ತದೆ. ಈ ಒಂದು ಹಿನ್ನೆಲೆಯ ಒಂದು ಜ್ಞಾನವನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಆ ಒಂದು ರೀತಿಯ ಪ್ರಜ್ಞೆಯಿಂದ ಈ ಬ್ರಹ್ಮವಿದ್ಯೆಯನ್ನಾಗಲಿ ಬ್ರಹ್ಮಜ್ಞಾನವನ್ನಾಗಲಿ ಪಡೆದುಕೊಳ್ಳಬೇಕು. ಆದುದರಿಂದಲೇ ಭಗವದ್ಗೀತೆಗೆ ಸಮನಾದದ್ದು ಮಹಾಭಾರತ ರಾಮಾಯಣಗಳು ಆಗುವುದಕ್ಕೆ ಸಾಧ್ಯವಿಲ್ಲ. ವೇದಗಳೇ ಋಷಿಪ್ರಣೀತವಾಗಿರುವುದರಿಂದ ಅಪೌರುಷೇಯವಾದರೂ ಬೃಹತ್ತಾಗಿಯೂ ವಿಸ್ತಾರವಾಗಿಯೂ ಇರುವುದರಿಂದ ಮಹಾಭಾರತದಂತೆಯೇ ಎಲ್ಲವನ್ನೂ ಒಳಗೊಂಡಿರುವುದರಿಂದ ಮತ್ತು ಕಥಾನಕಗಳು ಇರುವುದರಿಂದ ಬರೀ ತತ್ವವನ್ನಷ್ಟೇ ಹೇಳಿರುವಂತಹ ಇನ್ನೊಂದು ಗ್ರಂಥವಿಲ್ಲ. ಭಗವದ್ವಾಣಿ ಒಂದೊಂದು ಪದವು, ಒಂದೊಂದು ಅಕ್ಷರವು, ಒಂದೊಂದು ಸ್ವರವು ತತ್ವಶಾಸ್ತ್ರದ ಅಂಗಗಳಾಗಿದೆ. ಅಂತಹ ಉತ್ಕೃಷ್ಟ ಸ್ಥಾನದಲ್ಲಿರುವಂತಹ ಈ ಭಗವದ್ಗೀತೆಯನ್ನು ಎಲ್ಲ ಪುಸ್ತಕಗಳನ್ನು ಓದಿದರೆ ಸಾಲದು. ಕೊನೆಯ ಪಕ್ಷ 1,00,000 ಸಲವಾದರೂ ಈ ಪುಸ್ತಕವನ್ನು ಓದಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಪಟ್ಟರೆ ಬ್ರಹ್ಮವಿದ್ಯೆಯ ಕಿಂಚಿತ್ ಜ್ಞಾನವಾದರೂ ಎಲ್ಲರಿಗೂ ಫಲಿಸುತ್ತದೆ.
ಇಲ್ಲವಾದರೆ ಭಗವಂತನು ಹೇಳಿರುವಂತಹ ಕರ್ಮ ಮಾರ್ಗದಿಂದ ಅವನನ್ನೇ ಒಲಿಸಿಕೊಂಡರೆ ಅವನೇ ಅಂತಹ ಭಕ್ತನಲ್ಲಿ ನಿಂತು ಎಲ್ಲವನ್ನೂ ನುಡಿಸುತ್ತಾನೆ. ಆ ಭಕ್ತನ ಜನ್ಮವಾಗಲಿ ಅವನ ದೇಹವಾಗಲಿ ಎಲ್ಲವೂ ನಿಮಿತ್ತ ಮಾತ್ರವಾಗಿ ಬಿಡುತ್ತದೆ. ಭಗವಂತನು ಅಂತಹ ಭಕ್ತನ ಹೃದಯ ಮಂದಿರದಲ್ಲಿ ಸದಾ ನೆಲೆ ನಿಂತು ನಿಮಿತ್ತ ಮಾತ್ರವಾದಂತಹ ಆ ಒಂದು ದೈಹಿಕ ಜನ್ಮವನ್ನು ಉತ್ಕೃಷ್ಟಾವಸ್ಥೆಗೆ ತೆಗೆದುಕೊಂಡು ಹೋಗುತ್ತಾನೆ. ಪ್ರಹ್ಲಾದನು ಪ್ರಖ್ಯಾತನಾಗುವುದಕ್ಕೂ ಪರಮ ಭಾಗವತೋತ್ತಮರುಗಳೆಲ್ಲರೂ ಭಗವಂತನನ್ನು ಹೃದಯ ಮಂದಿರದಲ್ಲಿ ಇರಿಸಿಕೊಂಡು ಆರಾಧನೆ ಸೇವೆ ಮಾಡುವುದರ ಮೂಲಕವಾಗಿ ನವವಿಧ ಭಕ್ತಿಗಳನ್ನು ಅರ್ಪಿಸುವುದರ ಮೂಲಕ ಹೇಗೆ ಅವನ ಸಾನ್ನಿಧ್ಯವನ್ನು, ಅವನ ಸಾರೋಪ್ಯವನ್ನು, ಸಾಮೀಪ್ಯವನ್ನು, ಸಾಯುಜ್ಯವನ್ನು ಅನುಭವಿಸಿದರು ಎಂಬುದನ್ನು ಪರಮ ಭಾಗವತರ ಮಹಾಭಕ್ತರ ಜೀವನದಿಂದಲೇ ಕಾಣಬಹುದು. ಪರಮಾತ್ಮನು ಎಲ್ಲರಿಗೂ ಗೋಚರ. ದಿವ್ಯ ಮಂಗಳ ಸ್ವರೂಪವಾದ ಶಂಖಚಕ್ರ ಗದಾಧಾರಿಯಾಗಿಯೇ ಗೋಚರಿಸಬೇಕೆಂಬ ನಿಯಮಗಳೇನೂ ಅವನಿಗೆ ಇಲ್ಲ. ಯಾವ ರೂಪದಿಂದಲಾದರೂ ಅವನನ್ನು ಗಮನಿಸಬಹುದು. ಅವನನ್ನು ನೋಡುವ ಕಣ್ಗಳು, ಬುದ್ಧಿ, ಮನಸ್ಸು ಜಾಗೃತವಾಗಿದ್ದರೆ ಎಲ್ಲದರಲ್ಲಿಯೂ ಅವನೇ ಕಾಣುವನು. ಅವನನ್ನೇ ಸರ್ವದಾ ಕಾಲವೂ ನಾವು ಅನುಭವಿಸಬಹುದು ಎಂಬ ತತ್ವಗಳೇ ಹೇರಳವಾಗಿ ತುಂಬಿರುವಂತಹ ಈ ಭಗವದ್ಗೀತೆಯಲ್ಲಿ ಪರಮಾತ್ಮ, ಆತ್ಮ, ಧರ್ಮ, ಪ್ರಜ್ಞೆಗಳ ಪರಿಚಯವನ್ನು ಪೂರ್ಣ ರೀತಿಯಲ್ಲಿ ಕೊಟ್ಟಂತಹ ಪರಮಾತ್ಮನು ಸಾಂಖ್ಯಯೋಗದಲ್ಲಿ ಮುಂದುವರಿಸಿ ಸಕಲ ಜೀವರಾಶಿಗಳಿಗೂ ಅನುಕೂಲವಾಗುವಂತಹ ಬುದ್ಧಿಯೋಗವನ್ನು ಕರುಣಿಸಿದ್ದಾನೆ. ಇಹಲೋಕವಾಗಲಿ ದೇವಲೋಕವಾಗಲಿ ತ್ರಿಮೂರ್ತಿಗಳ ಲೋಕಗಳಾಗಲಿ ಎಲ್ಲ ಕಡೆಯಲ್ಲಿಯೂ ಬುದ್ಧಿಯ ಮಹಿಮೆಯೇ ಕಾರ್ಯನಿರ್ವಹಿಸುತ್ತಿರುತ್ತದೆ. ಆ ಬುದ್ಧಿಯಿಂದಲೇ ದೇವತೆಗಳು ಕಾರ್ಯೋನ್ಮುಕ್ತರಾಗಿರುತ್ತಾರೆ. ತ್ರಿಮೂರ್ತಿಗಳು ಸಹಿತ ಧೀಶಕ್ತಿಯಲ್ಲೇ ಇಡೀ ಜಗತ್ತನ್ನೇ ನಡೆಸಿಕೊಂಡು ಬಂದಿರುತ್ತಾರೆ. ಇಂತಹ ಧೀಶಕ್ತಿಯನ್ನಾಗಲಿ ಬುದ್ಧಿಶಕ್ತಿಯನ್ನಾಗಲಿ ಪ್ರತಿಯೊಂದು ಜೀವಿಯು ಅಣು ರೇಣು ತೃಣಕಾಷ್ಟಗಳಿಂದ ಹಿಡಿದು ಮಹತ್ತಾದ ಬೃಹತ್ತಾದ ವಿಶ್ವದವರೆಗೂ ಹಬ್ಬಿಕೊಂಡಿದೆ. ಅಂತಹ ಬುದ್ಧಿ ಜಗತ್ತನ್ನೇ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯಕವಾಗಿದೆ. ಆ ಬುದ್ಧಿಯೋಗವನ್ನೇ ಪರಮಾತ್ಮನು ವರ್ಣಿಸುತ್ತಾ ಬಹುಶಾಖಾಶ್ಚ ಅನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ ಎಂಬುದಾಗಿ ವ್ಯವಸಾಯಾತ್ಮಿಕವಾದಂತಹ ಬುದ್ಧಿಯು ಪ್ರತಿಯೊಬ್ಬರನ್ನು ಕಾರ್ಯ ಮಾಡುವಂತೆ ಪ್ರೇರೇಪಿಸುತ್ತಿರುತ್ತದೆ. ಬುದ್ಧಿಗೆ ಪ್ರಧಾನವಾದಂತಹ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾನೆ. ಅಂತಹ ಬುದ್ಧಿಯೋಗವನ್ನು ವರ್ಣಿಸಿದ ಪರಮಾತ್ಮನು ಕರ್ಮವನ್ನೂ ಹಲವಾರು ಪದಗಳಿಂದ ವಿಶ್ಲೇಷಣೆ ಮಾಡುತ್ತಾ ಆತ್ಮ ಪರಮಾತ್ಮರ ಬ್ರಹ್ಮ ಪರಬ್ರಹ್ಮರ ಸಂಬಂಧದಲ್ಲಿ ಕರ್ಮ ವಿಶೇಷತೆಯನ್ನು ಸಾಂಖ್ಯಯೋಗದಲ್ಲಿ ವರ್ಣಿಸುತ್ತಾನೆ. ನಮ್ಮಂತೆಯೇ ಅರ್ಜುನನೂ ಕೂಡ ಅಥವಾ ಅರ್ಜುನನಂತೆ ನಾವುಗಳು ಕೂಡ
ಕರ್ಮವೆಂದರೆ ಆಧ್ಯಾತ್ಮ ಕರ್ಮವೆಂಬುದಾಗಿಯೂ ಲೌಕಿಕ ಕರ್ಮವೆಂಬುದಾಗಿಯೂ ಬೇರೆ ಬೇರೆ ಭಾಗಗಳನ್ನು ಮಾಡಿಕೊಳ್ಳುತ್ತಾ ಕರ್ಮ ಸಂಬಂಧವಾದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲಾಗದೆ ಹೋಗುತ್ತೇವೆ. ಪರಮಾತ್ಮನು ಆಧ್ಯಾತ್ಮ ಕರ್ಮವೆಂಬುದಾಗಲಿ ಲೌಕಿಕ ಕರ್ಮವೆಂಬುದಾಗಲಿ ಭೇದವನ್ನು ಎಣಿಸಿಯೇ ಇಲ್ಲ, ಭಿನ್ನತೆಯನ್ನು ತೋರಿಸಿಯೇ ಇಲ್ಲ. ಒಬ್ಬ ವ್ಯಕ್ತಿ ಎಂದ ಮೇಲೆ ಅವನೊಳಗೆ ಪರಮಾತ್ಮನ ಅಂಶವಾಗಿ ಆತ್ಮನಿರುವನು. ಆತ್ಮ ಪ್ರಜ್ಞೆ ಮತ್ತು ಬುದ್ಧಿ ನಿರಂತರವಾಗಿ ಕಾರ್ಯನಿರತವಾಗಿರುತ್ತದೆ. ಆ ಬುದ್ಧಿಯೋಗದ ಸಹಾಯದಿಂದ ಆತ್ಮನನ್ನು ಅವನು ಸಾಕ್ಷಾತ್ಕರಿಸಿಕೊಳ್ಳಬೇಕು, ಪರಮಾತ್ಮನನ್ನು ದರ್ಶನ ಪಡೆಯಬೇಕು ಎಂಬುದಾಗಿ ಕೇಂದ್ರ ವಸ್ತುವನ್ನು ವಿಷಯಗಳನ್ನು ವರ್ಣಿಸುತ್ತಿದ್ದಾನೆ. ಅಂದ ಮಾತ್ರಕ್ಕೆ ಪ್ರತಿಯೊಬ್ಬ ಜೀವಿಯು ಆ ದೇಹದಲ್ಲಿರುವ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡೇ ತನ್ನ ದೇಹದಲ್ಲಿರುವಂತಹ ಪರಮಾತ್ಮ ಆತ್ಮರ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಇಲ್ಲಿ ಅಧ್ಯಾತ್ಮ ಬೇರೆ ಲೌಕಿಕ ಬೇರೆ ಎಂಬ ಪ್ರಮೇಯಗಳೇ ಉಂಟಾಗುವುದಿಲ್ಲ. ಆ ಜೀವಿಯು 3 ಶರೀರಗಳನ್ನು ಹೊಂದಿರುವುದಾಗಿಯೂ ಶರೀರದ ಒಳಗೆ ದೇಹಿ, ಭೌತಿಕ ದೇಹಿಯ ಒಳಗೆ ಸೂಕ್ಷ್ಮದೇಹಿ, ಸೂಕ್ಷ್ಮದೇಹಿಯ ಒಳಗೆ ಅತಿಸೂಕ್ಷ್ಮದೇಹಿ, ಆ ಅತಿಸೂಕ್ಷ್ಮದೇಹಿಯ ಒಳಗೆ ಆತ್ಮ ಪರಮಾತ್ಮರು ಇದ್ದಾರೆ ಎಂಬುದನ್ನು ನಾವು ಸಾಂಖ್ಯಯೋಗದಲ್ಲಿ ತಿಳಿದುಕೊಳ್ಳಬೇಕು. ದೇಹಿಯೆಂದೊಡನೆ ಕಾರ್ಯವೂ ಇದ್ದೇ ಇರುತ್ತದೆ. ಪ್ರತಿಯೊಂದು ದೇಹಿಯು ಕರ್ಮವನ್ನು ಮಾಡಲೇಬೇಕಾಗಿರುತ್ತದೆ. ಹಾಗಾಗಿ ದೇವತಾದಿಗಳಿಗೂ ತ್ರಿಮೂರ್ತಿಗಳಿಗೂ ಮತ್ತು ಮಾನವಾದಿ ಸಕಲ ಜೀವರಾಶಿಗಳಿಗೂ ಈ ಕರ್ಮಯೋಗವು ಅನ್ವಯವಾಗುತ್ತದೆ. ಈ ಒಂದು ದೃಷ್ಟಿಯಿಂದ ಎಲ್ಲವನ್ನು ವಿಸ್ತರಿಸುತ್ತಾ ಜ್ಞಾನವನ್ನು ಕರುಣಿಸಿರುವ ಪರಮಾತ್ಮನು ಕರ್ಮಯೋಗದ ವಿಷಯದಲ್ಲಿ ಹೇಳುವಾಗ ಸಂಪೂರ್ಣ ಬ್ರಹ್ಮಜ್ಞಾನವನ್ನು ತಳಹದಿಯನ್ನಾಗಿಟ್ಟುಕೊಂಡು ಕರ್ಮಯೋಗ ಪ್ರವೇಶವನ್ನು ಮಾಡುತ್ತಾನೆ. ಕರ್ಮದ ಬಗ್ಗೆ ಅರ್ಜುನನಿಗೆ ಸಾಂಖ್ಯಯೋಗದಲ್ಲಿಯೇ ತಿಳಿಸಿದನಾದರೂ ಅರ್ಜುನನು ಯಾವುದನ್ನೂ ತಿಳಿದುಕೊಳ್ಳದೇ ಇರುವ ಕಾರಣದಿಂದ ಈ ಪ್ರಶ್ನೆಗಳನ್ನು ಹಾಕಲಾರಂಭಿಸಿದ್ದಾನೆ. ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಂ. ಬ್ರಹ್ಮಜ್ಞಾನದ ಬಗ್ಗೆ, ಪರಂಬ್ರಹ್ಮಜ್ಞಾನದ ಬಗ್ಗೆ ಎಲ್ಲವನ್ನು ಕರುಣಿಸಿದ ಪರಮಾತ್ಮನೇ, ನನ್ನನ್ಯಾಕೆ ಯುದ್ಧ ಕರ್ಮಕ್ಕೆ ನಿಯೋಜಿಸುತ್ತಿರುವೆ? ಆ ಜ್ಞಾನವನ್ನು ನಾನು ಪಡೆದುಕೊಳ್ಳುವುದಕ್ಕೆ ಅದಕ್ಕೆ ಪೂರಕವಾದ ಕರ್ಮಗಳನ್ನಷ್ಟೇ ಮಾಡಬಾರದೆ? ಸ್ವಾಧ್ಯಾಯವಾಗಲಿ, ಯಜ್ಞದಾನ ತಪಗಳಾಗಲಿ, ಕರ್ಮಗಳೆಲ್ಲವೂ ಇರುವುದು ಬ್ರಹ್ಮಜ್ಞಾನದ ವಿಷಯದಲ್ಲಿ. ನಾನು ಮಾಡುತ್ತಿರುವಂತಹ ಈ ಯುದ್ಧ ಕರ್ಮವು ಲೌಕಿಕ ಪ್ರಪಂಚದಲ್ಲಿ ಈ ಒಂದು ರಾಜ್ಯದ ಆಸೆಯಿಂದ ಧರ್ಮದ ರಕ್ಷಣೆಗಾಗಿ ಎಂದು ನೀನು ಹೇಳುತ್ತಿರುವೆ. ಯುದ್ಧ ಮಾಡಬೇಕೆಂದು ನನ್ನನ್ನು ಪ್ರಚೋದಿಸುತ್ತಿದ್ದೀಯೇ. ಈ ಒಂದು ಯುದ್ಧ ಕರ್ಮ ಪಾಪವಲ್ಲವೇ ಎಂಬುದು ಇನ್ನೂ ಅರ್ಜುನನಿಗೆ ಹೋಗಿಯೇ ಇಲ್ಲ. ಸಾಂಖ್ಯಯೋಗದ ಬ್ರಹ್ಮಜ್ಞಾನವನ್ನು ಕರುಣಿಸಿದ ಪರಮಾತ್ಮನಿಂದ ಅರ್ಜುನನು ಏನನ್ನೂ ಕಲಿತೇ ಇಲ್ಲವೆಂಬ ರೀತಿಯಲ್ಲಿ ಮಾತನಾಡುತ್ತಿದ್ದಾನೆ. ಪರಮಾತ್ಮನು ಸಾಂಖ್ಯಯೋಗದಲ್ಲಿ ಆಧ್ಯಾತ್ಮ ಕರ್ಮವೆಂಬುದಾಗಿಯೂ ಲೌಕಿಕ ಕರ್ಮವೆಂಬುದಾಗಿಯೂ ಭೇದವಾಗಿ ಯಾವುದನ್ನು ಹೇಳಿಯೇ ಇಲ್ಲ.
ಒಬ್ಬ ಜೀವಿ ಎಂದ ಮೇಲೆ ಅವನು ಮಾಡುವ ಪ್ರತಿ ಕರ್ಮಗಳು ಯಾವ ನೆಲೆಯಿಂದ ಉದ್ಭವವಾಗುತ್ತದೆ ಎಂಬುದೇ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಭೌತಿಕ ನೆಲೆಯಿಂದ ಉದ್ಭವವಾದ ಕರ್ಮಗಳೆಲ್ಲವೂ ನಮ್ಮ ಕಣ್ಣಿಗೆ ಕಾಣಿಸುತ್ತಿರುವಂತಹ ಇಹಲೋಕದ ಸಕಲ ಕರ್ಮಗಳು. ಅದೇ ಬೌದ್ಧಿಕ ನೆಲೆಯಿಂದ ಉದ್ಭವವಾಗುವ ಸಕಲ ಕರ್ಮಗಳು ಆತ್ಮ ಪರಮಾತ್ಮರ ವಿಷಯದಲ್ಲಿ, ಬ್ರಹ್ಮ ಪರಬ್ರಹ್ಮರ ವಿಷಯದಲ್ಲಿ ಆದರೆ ಅವುಗಳೆಲ್ಲವೂ ಆಧ್ಯಾತ್ಮ ಕರ್ಮಗಳು ಎನಿಸಿಕೊಳ್ಳುತ್ತದೆ. ಆತ್ಮನಿಂದ ಯಾವುದೇ ಕರ್ಮಗಳು ಉದ್ಭವವಾಗುವುದೇ ಇಲ್ಲ. ಬೌದ್ಧಿಕ ನೆಲೆ ಇಲ್ಲವಾದರೆ ದೈಹಿಕವಾದ ನೆಲೆ, ಈ ಎರಡೂ ನೆಲೆಗಳಲ್ಲಿ ಉದ್ಭವವಾಗುವಂತಹ ಕರ್ಮಗಳು ಭೇದವನ್ನಾಗಿ ಮಾಡಿ ನೋಡಲು ಹೊರಟರೆ ಆಗಷ್ಟೇ ಇದು ಬ್ರಹ್ಮ ಪರಬ್ರಹ್ಮರ ವಿಷಯದಲ್ಲಿ ಹೇಳಿರುವ ಕರ್ಮಗಳು ಎಂಬುದಾಗಿ ಅನ್ನಿಸುತ್ತದೆ. ಆದರೆ ಪರಮಾತ್ಮ ಆ ರೀತಿಯ ಭೇದವನ್ನು ಕರ್ಮಯೋಗದಲ್ಲಿ ಮಾಡಿಯೇ ಇಲ್ಲ. ಸಕಲ ಜೀವರಾಶಿಗಳು ಭೌತಿಕ ಶರೀರವಾಗಲಿ, ಸೂಕ್ಷ್ಮ ಶರೀರವಾಗಲಿ, ಕಾರಣ ಶರೀರವಾಗಲಿ ಇರುವ ತನಕ ಕರ್ಮೋದ್ಯುಕ್ತರಾಗಿರಲೇಬೇಕು. ದೇವತಾದಿಗಳು ಕರ್ಮೋದ್ಯುಕ್ತರಾಗಿರಲೇಬೇಕು. ತ್ರಿಮೂರ್ತಿಗಳು ಕರ್ಮೋದ್ಯುಕ್ತರಾಗಿರಲೇಬೇಕು. ಅವರೆಲ್ಲರೂ ಸಹಿತ ಕಲಿತುಕೊಳ್ಳುವಂತಹ ಕರ್ಮಯೋಗವನ್ನು ಪರಮಾತ್ಮನು ಬೋಧನೆ ಮಾಡುತ್ತಿದ್ದಾನೆ. ಆ ಒಂದು ದೃಷ್ಟಿಕೋನದಿಂದ ಆತ್ಮ ಪರಮಾತ್ಮರ ವಿಷಯದಲ್ಲಿ ಮಾಡುವಂತಹ ಸಕಲ ಕರ್ಮಗಳು ಮನುಜ ಬುದ್ಧಿಯಿಂದ ಅಳೆಯಲ್ಪಡುತ್ತದೆ. ಹಾಗಾಗಿ ಭಗವಂತನ ಈ ಕರ್ಮಯೋಗದ ಜ್ಞಾನವು ನಮಗೆ ಅರ್ಥವೇ ಆಗುವುದಿಲ್ಲ. ಗಹನ ಕರ್ಮಣೋ ಗತಿ ಎಂಬುದಾಗಿ ಪರಮಾತ್ಮನೇ ಹೇಳುತ್ತಾ, ಕರ್ಮದ ವಿಷಯದಲ್ಲಿ ಅರ್ಜುನ, ಕವಿಗಳೂ ಸಹಿತ ಮೋಹಿತರಾಗುತ್ತಾರೆ, ಇನ್ನು ಸಾಮಾನ್ಯರ ಮಾತೇನು? ಅತ್ಯಂತ ಗಹನವಾದುದಪ್ಪ ಕರ್ಮದ ವಿಷಯ. ಅದನ್ನು ಯಾರಿಗೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಕರ್ಮದ ಗಹನವಾಗಿರುವಂತಹ ಗುಹ್ಯವಾಗಿರುವಂತಹ ಫಲದ ವಿಷಯಗಳಂತೂ ಅರಿವೇ ಆಗುವುದಿಲ್ಲ ಎಂಬುದಾಗಿ ಕರ್ಮದ ಮಹಿಮೆಯನ್ನು ಪರಮಾತ್ಮನು ಮುಂದಿನ ಶ್ಲೋಕಗಳಲ್ಲಿ ತಿಳಿಸುತ್ತಾನೆ. ಆ ದೃಷ್ಟಿಯಲ್ಲಿ ನೋಡಿದಾಗ ಅರ್ಜುನನು ಬಹಳ 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 ಕೆಳಗಿನ ಸ್ತರದಲ್ಲಿ ಇದ್ದಾನೆ. ಅವನ ಒಂದು ಬುದ್ಧಿಯ ಆಧಾರದ ಮೇಲೆ ಈ ಪ್ರಶ್ನೆಯನ್ನು ಹಾಕುತ್ತಿದ್ದಾನೆ ಎಂಬುದು ಸ್ಪಷ್ಟವಾಗಿ ಸ್ವಯಂ ವಿದಿತವಾಗಿ ಬಿಡುತ್ತದೆ. ಶ್ರೀಕೃಷ್ಣನು ಹೇಳಿದ ಸಾಂಖ್ಯಯೋಗದ ಸಂಪೂರ್ಣ ಜ್ಞಾನವು ಕರ್ಮದ ಬಗ್ಗೆ ಹೇಳಿಯೇ ಇಲ್ಲ ಎಂಬ ಭಾವದಿಂದ ಅರ್ಜುನನು ಈ ಪ್ರಶ್ನೆಗಳನ್ನು ಹಾಕುತ್ತಿದ್ದಾನೆ. ಆದರೆ ಕರ್ಮಯೋಗದ ಮೂಲ ಪ್ರಧಾನವಾಗಿರುವಂತಹ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಪರಮಾತ್ಮನ ಮಾತುಗಳು, ನಿನ್ನ ಕರ್ಮವನ್ನು ನೀನೇ ಅವಲೋಕನ ಮಾಡಿಕೊಳ್ಳಬೇಕು. ಉದ್ಧರೇದ್ ಆತ್ಮನ್ ಆತ್ಮಾನಂ. ಪ್ರತಿ ಜೀವಿಗೂ ಇದು ಅನ್ವಯವಾಗುತ್ತದೆ. ಎಲ್ಲ ಬೇರೆಯವರ ಕರ್ಮಗಳನ್ನು ನೋಡುವುದರಲ್ಲೇ ನಿರತವಾಗಿರುವ ಸಕಲ ಜೀವರಾಶಿಗಳು ತನ್ನ ಕರ್ಮದ ಬಗ್ಗೆ ತಾನು ಆಲೋಚಿಸುವುದೇ ಇಲ್ಲ. ಇಲ್ಲಿ ಪರಮಾತ್ಮನು ಹೇಳುತ್ತಿರುವುದು, ನಿಜವಾದ ಕರ್ಮಯೋಗ ತನ್ನ ಕರ್ಮವನ್ನಷ್ಟೇ ತಾನು ನೋಡಿಕೊಂಡು ಈ ಪ್ರಪಂಚದಲ್ಲಿ ದೈಹಿಕವಾಗಿ ಬದುಕುತ್ತಿದ್ದರೂ ಬೌದ್ಧಿಕವಾದ ಸ್ತರದಲ್ಲಿಯೇ ಸಕಲವನ್ನು ವಿಮರ್ಶೆ ಮಾಡಬೇಕು ಎಂಬುದಾಗಿ ಕರ್ಮಯೋಗವನ್ನು ತಿಳಿಸಿದ್ದಾನೆ. ಈ ರೀತಿಯ ಕರ್ಮಯೋಗದ ಜ್ಞಾನದಿಂದ ಸಕಲರು ಸಂಕಲ್ಪ ಮಾಡಿ ಶ್ರೇಷ್ಠ ಕರ್ಮವನ್ನಷ್ಟೇ ಮಾಡುವುದರ ಮೂಲಕ
ಭಗವಂತನ ಸಾನ್ನಿಧ್ಯವನ್ನು ಹೊಂದಬಹುದು. ಪ್ರತಿಯೊಂದು ಕರ್ಮಗಳಲ್ಲಿಯೂ ಭಗವಂತನೇ ಕೇಂದ್ರ ಬಿಂದುವಾಗಿ ಎಲ್ಲ ಕರ್ಮಫಲಗಳು ಅವನಿಗೆ ಹೋಗುವ ಕಾರಣದಿಂದ ಮುಕ್ತಿ ಮಾರ್ಗವನ್ನು ಅತ್ಯಂತ ಸರಳೀಕೃತವಾಗಿ ಸುಲಭವಾಗಿ ಮಾಡಿಕೊಟ್ಟಿದ್ದಾನೆ. ಅದೇ ಜನಸಾಮಾನ್ಯರಿಗೂ ಸಕಲ ಜೀವರಾಶಿಗೂ ಉಪಯೋಗವಾಗುವಂತಹ ಕರ್ಮಯೋಗ. ಆ ಒಂದು ದೃಷ್ಟಿಯಿಂದಲೇ ಕರ್ಮಯೋಗವನ್ನು ನಾವುಗಳು ಕಲಿತುಕೊಳ್ಳಬೇಕು. ನಾವುಗಳೆಲ್ಲರೂ ಪ್ರಾಪಂಚಿಕ ವಿಷಯಗಳಲ್ಲಿ ಸದಾಕಾಲವೂ ಆಸಕ್ತಿಯನ್ನು ಹೊಂದಿರುವುದರಿಂದ ನಮ್ಮ ಕರ್ಮವೆಲ್ಲವೂ ಪ್ರಾಪಂಚಿಕದ ಫಲಗಳೊಂದಿಗೆಯೇ ಹೊಂದಿಕೊಂಡಿರುತ್ತದೆ. ಅದನ್ನು ಪ್ರಾಪಂಚಿಕ ಫಲಗಳನ್ನು ದೂರ ಮಾಡಿ ಭಗವತ್ ಪ್ರಾಪ್ತಿಗಾಗಿ ಮಾಡಬೇಕಾದಂತಹ ಕರ್ಮಗಳನ್ನೇ ಆರಿಸಿಕೊಂಡು ಇಹಲೋಕದ ವ್ಯಾಪಾರವನ್ನು ಮತ್ತೆ ಮತ್ತೆ ಹುಟ್ಟು ಸಾವುಗಳನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿಯೇ ಉಪಯೋಗಿಸಿಕೊಳ್ಳಬೇಕಾಗಿ ಪರಮಾತ್ಮನು ಕರ್ಮಯೋಗದಲ್ಲಿ ಜ್ಞಾನವನ್ನು ಅರ್ಜುನನನ್ನು ನಿಮಿತ್ತನನ್ನಾಗಿ ಇಟ್ಟುಕೊಂಡು ಸಕಲ ಜೀವರಾಶಿಗಳಿಗೂ ಕೊಡುತ್ತಲಿದ್ದಾನೆ. ಹಾಗಾಗಿ ಭಗವದ್ಗೀತೆ ಅತ್ಯಂತ ಸಾಮಾನ್ಯ ಜೀವಿಗೂ ಲಭ್ಯ. ಅವನು ಹೇಳಿರುವ ಕರ್ಮಯೋಗವನ್ನು ಮಾಡುವುದೇ ಆದರೆ ಎಲ್ಲರಿಗೂ ಅವನ ಸಮನಾಗಿಯೇ ಸಾನ್ನಿಧ್ಯವು ಪ್ರಾಪ್ತವಾಗುವುದು ಎಂಬ ಅಭಯ ವಾಕ್ಯಗಳನ್ನು ಪದೇ ಪದೇ ಪರಮಾತ್ಮನು ಕೊಡುತ್ತಲಿದ್ದಾನೆ. ಈ ಒಂದು ದೃಷ್ಟಿಯಿಂದ ಕರ್ಮಯೋಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಲೇಬೇಕು. ಕರ್ಮವಿಲ್ಲದೆ ಮನುಷ್ಯನು ಇರಲು ಸಾಧ್ಯವೇ ಇಲ್ಲ, ಯಾವ ಜೀವಿಯೂ ಇರಲು ಸಾಧ್ಯವಿಲ್ಲ. ಹೀಗಿರುವಾಗಿ ದೇವತಾದಿಗಳೂ ಕರ್ಮ ನಿರತರಾಗಿರುತ್ತಾರೆಂಬುದನ್ನು ನಮ್ಮ ಕಣ್ಣಿಗೆ ಕಾಣಿಸುತ್ತಿರುವಂತಹ ವಿಷಯ. ಜ್ಞಾನವೆಂಬುದು 24 ಗಂಟೆಗಳ ಕಾಲವೂ ನಿರಂತರವಾಗಿ ಜ್ಯೋತಿ ರೂಪದಿಂದ ಬೆಳಗುತ್ತಲೇ ಇರುತ್ತದೆ. ಅಂತಹ ಬೆಳಗುತ್ತಲೇ ಇರುವಂತಹ ಈ ಜ್ಞಾನ ಜ್ಯೋತಿಯನ್ನು ಕೇವಲ 12 ಗಂಟೆಗಳ ಕಾಲ ಬೆಳಗುತ್ತದೆ. ಇನ್ನು 12 ಗಂಟೆಗಳ ಕಾಲ ಅಜ್ಞಾನವು ಆವರಿಸಿಕೊಂಡಿರುತ್ತದೆ. ಕತ್ತಲೆ ಬೆಳಕುಗಳೆಂಬ ಪ್ರಭೇದಗಳನ್ನು ಮಾಡಿಕೊಂಡು 24 ಗಂಟೆಯೂ ನಿರಂತರವಾಗಿ ಬೆಳಗುತ್ತಿರುವಂತಹ ಈ ಜ್ಞಾನ ಜ್ಯೋತಿಯನ್ನು ಸರಿಯಾದ ರೀತಿಯಲ್ಲಿ ಯಾರೂ ತಿಳಿದುಕೊಳ್ಳಲು ಪ್ರಯತ್ನಗಳನ್ನೇ ಪಡುವುದಿಲ್ಲ. ಪರಮಾತ್ಮನು ಪ್ರತಿಯೊಂದು ಜೀವಿಯು ಒಂದು ಸಾಮಾನ್ಯ ಇರುವೆಯಿಂದ ಹಿಡಿದು ಬೃಹತ್ತಾದ ಜೀವಿಯವರೆಗೂ ವಿಸ್ತರಿಸುವಂತಹ ಜ್ಞಾನವನ್ನೇ ಕರುಣಿಸಿದ್ದಾನೆ. ಆ ಒಂದು ದಿಸೆಯಲ್ಲಿ ನಾವು ಭಗವದ್ಗೀತೆಯ ಕರ್ಮಯೋಗವನ್ನು ಆರಂಭಿಸಬೇಕು. ಅರ್ಜುನನ ಮೌಢ್ಯದ ಈ ಪ್ರಶ್ನೆಗೆ ಪರಮಾತ್ಮನು ಉತ್ತರವಾಗಿ ದಿವ್ಯ ಕರ್ಮಜ್ಞಾನವನ್ನೇ ಕರುಣಿಸುತ್ತಾನೆ. ಕರ್ಮದ ದಿವ್ಯತೆ ಭವ್ಯತೆಗಳು ಶ್ರೀಕೃಷ್ಣನ ಬಾಯಲ್ಲಿ ನಿರರ್ಗಳವಾಗಿ ಬರುತ್ತದೆ. ಈ ಕರ್ಮಯೋಗವೇ ಸಕಲ ಜೀವರಾಶಿಗಳಿಗೂ ಬೇಕಾಗಿರುವಂತಹ ಮೊದಲ ಆದ್ಯ ಜ್ಞಾನ. ಇದನ್ನು ಪ್ರತಿಯೊಬ್ಬ ತಂದೆ ತಾಯಿಗಳು ಸರಿಯಾಗಿ ತಿಳಿದುಕೊಂಡು ಈ ಕರ್ಮಯೋಗವನ್ನು ಅಳವಡಿಸಿಕೊಂಡು ಬಿಟ್ಟರೆ ಮುಂದಿನ ಸಂತತಿಗಳಿಗೂ ಎಲ್ಲ ವ್ಯವಸ್ಥೆಗಳು ಈ ಕರ್ಮ ಕೇಂದ್ರಿತವಾಗಿಯೇ ನಿರ್ಮಾಣವಾಗಿರುವುದರಿಂದ ಕೋಟಿ ಕೋಟಿ ವರ್ಷಗಳವರೆಗೂ ಧರ್ಮದ ಮತ್ತು ಕರ್ಮದ ಪ್ರಭಾವವು ಉಳಿದುಕೊಂಡಿರುತ್ತದೆ. ಈಗಲೂ ಒಬ್ಬ ಸಾಮಾನ್ಯ ಜೀವಿಯು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂತಹ ವ್ಯಕ್ತಿಯೂ ಸಹಿತ ಭಾರತ ವರ್ಷದಲ್ಲಿ
ಧರ್ಮಕರ್ಮಗಳ ವಿಷಯವಾಗಿಯೇ ಮಾತನಾಡುತ್ತಾನೆ. ಯಾವ ವಿದ್ಯೆ ಇಲ್ಲದಿದ್ದರೂ ಧರ್ಮಕರ್ಮದ ವಿಷಯಗಳು ಭಾರತ ವರ್ಷದಲ್ಲಿ ಕೋಟ್ಯಾಂತರ ವರ್ಷಗಳಿಂದ ಹುಟ್ಟಿ ಹರಿದು ಬೆಳೆದು ವಿಸ್ತರಿಸಿ ಜಗತ್ತಿಗೆ ಧರ್ಮಕರ್ಮಗಳ ಜ್ಞಾನವನ್ನು ಕರುಣಿಸಿದ್ದಾನೆ ಪರಮಾತ್ಮನು. ಆ ಒಂದು ದೃಷ್ಟಿಯಿಂದ ಕರ್ಮಯೋಗವನ್ನು ಎಲ್ಲರೂ ಅಭ್ಯಾಸ ಮಾಡಬೇಕು. ಆದುದರಿಂದ ಅರ್ಜುನನು ಕೇಳುವ ಈ ಘೋರೇ ಕರ್ಮಣಿ ನಿಯೋಜಯಸಿ ಎಂಬುದು ಅರ್ಥಹೀನವಾಗುತ್ತದೆ. ಯುದ್ಧಕರ್ಮ ಘೋರ ಕರ್ಮವೆಂಬುದಾಗಿ ಅರ್ಜುನನು ಹೇಳುತ್ತಿದ್ದಾನೆ. ಆದರೆ ಪರಮಾತ್ಮನು ಧರ್ಮಾಚರಣೆ ಮತ್ತು ಸ್ವಧರ್ಮಾಚರಣೆಯ ವಿಷಯಗಳಲ್ಲಿ ತಿಳಿಸುತ್ತಾ, 4 ವರ್ಣದವರು ಸ್ವಧರ್ಮಾಚರಣೆಯನ್ನು ಮಾಡುವುದು ನಿಯೋಜಿತವಾಗಿರುವಂತಹ ಕರ್ಮಗಳು, ಅವುಗಳೇ ಕರ್ತವ್ಯಗಳು. ವಿಸ್ತಾರವಾದ ಧರ್ಮದ ಪರಿಧಿಯಲ್ಲಿ ಸ್ವಧರ್ಮಾಚರಣೆಯೇ ಅತ್ಯಂತ ಶ್ರೇಷ್ಠವಾದ ಕರ್ಮಯೋಗ ಎಂಬುದಾಗಿ ಸಾಂಖ್ಯಯೋಗದಲ್ಲಿ ತಿಳಿಸಿದುದನ್ನು ಅರ್ಜುನನು ಇನ್ನೂ ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಆ ಕಾರಣದಿಂದಲೇ ಯುದ್ಧಕರ್ಮವೆಂಬುದು ಘೋರ ಕರ್ಮವೆಂಬುದಾಗಿ, ಪಾಪಕರ್ಮವೆಂಬುದಾಗಿ ಅರ್ಜುನನು ಇನ್ನೂ ದ್ವಂದ್ವದಲ್ಲಿಯೇ, ಅನುಮಾನದಲ್ಲಿಯೇ ಇದ್ದಾನೆ. ಆದ್ದರಿಂದಲೇ ಈ ಮೌಢ್ಯವನ್ನು ತೋರಿಸುತ್ತಿರುವಂತಹ ಪ್ರಶ್ನೆ ಅರ್ಜುನನ ಬಾಯಿಂದ ಬಂದಿದೆ. ಅದಕ್ಕೆ ಪರಮಾತ್ಮನು ಯಾವ ರೀತಿಯ ಉತ್ತರವನ್ನು ಕೊಡುತ್ತಾನೆಂಬುದನ್ನು ಸರಿಯಾಗಿ ಗಮನಿಸಿದರೆ, ಯುದ್ಧಕರ್ಮವು ಘೋರ ಕರ್ಮವಲ್ಲ, ಪಾಪಕರ್ಮವಲ್ಲ. ಧರ್ಮದ ಪರಿಧಿಯಲ್ಲಿಯೇ ಮಾಡುತ್ತಿರುವಂತಹ ಸ್ವಧರ್ಮಾಚರಣೆಯ ಬಂಧನದಲ್ಲಿ ಸಿಲುಕಿರುವಂತಹ ಪ್ರತಿಯೊಂದು ಜೀವಿಗೂ ಅತ್ಯಂತ ಉತ್ಕೃಷ್ಟವಾದ ಕರ್ಮ ಎಂಬುದಾಗಿ ಪರಮಾತ್ಮನು ವರ್ಣಿಸುತ್ತಾನೆ. ಆದುದರಿಂದಲೇ ಅರ್ಜುನನ ಈ ಪ್ರಶ್ನೆಗೆ ಶ್ರೀಕೃಷ್ಣನು ಅನಘ ಎಂಬ ಪದದಿಂದ ಅರ್ಜುನನನ್ನು ಬೋಧಿಸುತ್ತಾ, ಎಲೈ ಪಾಪರಹಿತನೇ ಅನಘ, ಪಾಪರಹಿತನೇ ಅರ್ಜುನ, ನೀನೇ ಪಾಪರಹಿತನಾಗಿದ್ದೀಯಪ್ಪ. ಆದರೆ ಈ ರೀತಿಯ ಒಂದು ಪಾಪದ ಬಗ್ಗೆಯಾಗಲಿ ಪಾಪಕರ್ಮದ ಬಗ್ಗೆಯಾಗಲಿ ಯಾಕೆ ನಿನ್ನಲ್ಲಿ ಅಳುಕು ಉಂಟಾಗಿದೆ? ನೀನು ಪಾಪರಹಿತನು, ಅನಘ ಎಂಬುದಾಗಿ ಸಂಬೋಧಿಸುತ್ತಾ ಕರ್ಮದ ವಿಷಯವಾಗಿ ಜ್ಞಾನವನ್ನು 2 ನಿಷ್ಠೆಗಳ ಮೂಲಕವಾಗಿ ಭಿನ್ನವಾಗಿ ತೋರಿಸುತ್ತಾ ವರ್ಣಿಸುತ್ತಾನೆ. ಕರ್ಮಕ್ಕೆ ಆಧಾರವಾಗಿರುವುದು ನಿಷ್ಠೆ. ಕರ್ಮನಿಷ್ಠೆಯಲ್ಲಿ 2 ಪ್ರಭೇದಗಳನ್ನು ಪರಮಾತ್ಮನು ವರ್ಣಿಸುತ್ತಾ ಈ ಶ್ಲೋಕದಿಂದ ಉತ್ತರವನ್ನು ಕೊಡುತ್ತಾನೆ. ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ. ಈಗಷ್ಟೇ ಹೇಳುತ್ತಿಲ್ಲಪ್ಪ 2 ರೀತಿಯ ನಿಷ್ಠೆ ಎಂಬುದನ್ನು. ಪುರಾ ಪ್ರೋಕ್ತ ಮಯಾನಘ, ಈ ಹಿಂದೆ ಸಾಂಖ್ಯಯೋಗದಲ್ಲಿಯೂ ಹೇಳಿದ್ದು ನಿಷ್ಠೆಯ ಆಧಾರದ ಮೇಲೆ ಹೇಳಿದ್ದೇನೆಪ್ಪ. ಜ್ಞಾನೇ ಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಸಾಂಖ್ಯರಿಗೂ ಯೋಗಿಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲಪ್ಪ, ಇಬ್ಬರೂ ಒಂದೇ. ಆದರೆ ಒಬ್ಬರಿಗೆ ಜ್ಞಾನಾಧಿಕವಾಗಿರುತ್ತದೆ, ಇನ್ನೊಬ್ಬರಿಗೆ ಜ್ಞಾನರಹಿತವಾದ ಕರ್ಮ ಅಧಿಕವಾಗಿರುತ್ತದೆ. ಜ್ಞಾನ ಮತ್ತು ಕರ್ಮಗಳು ಅವಿಭಾಜ್ಯಗಳು. ಎಲ್ಲ ಕರ್ಮಗಳು ಜ್ಞಾನಸಹಿತವಾಗಿಯೇ ಇರುತ್ತದೆ. ಅದರಲ್ಲಿ ಜ್ಞಾನಕ್ಕೆ ಪ್ರಾಧಾನ್ಯತೆಯನ್ನು ಕೊಡುವುದು, ಅದಕ್ಕೆ ಸಮನ್ವಯ ಮಾಡಿ ಕರ್ಮವನ್ನು ಮಾಡುವುದು ಶ್ರೇಷ್ಠವಾದ ಕರ್ಮವೆನಿಸಿಕೊಳ್ಳುತ್ತದೆ. ಹೀಗೆ ನಿಷ್ಠೆಯು 2 ವಿಧವಾಗಿ ನಮ್ಮ ಕಣ್ಣಿಗೆ ಕಾಣಿಸುತ್ತದೆ ಎಂಬುದಾಗಿ ನಿಷ್ಠೆಯ ವಿಷಯವನ್ನು ಹೇಳುತ್ತಾ ಪರಮಾತ್ಮನು ಕರ್ಮಯೋಗವನ್ನು ವರ್ಣಿಸುತ್ತಿದ್ದಾನೆ. ಅರ್ಜುನನ ಪ್ರಶ್ನೆಗೆ ನೇರವಾದ ಉತ್ತರವನ್ನು ಕೊಡುತ್ತಲೇ ಇಲ್ಲ. ಯಾವುದು ಶ್ರೇಷ್ಠ ನಿಶ್ಚಯ ಮಾಡಿ ಹೇಳು ಎಂಬುದಾಗಿ ಅರ್ಜುನನು ಕೇಳಿದರು.
ಎರಡರ ವಿಷಯಗಳನ್ನೂ ಪೂರ್ಣವಾಗಿ ತಿಳಿಸಿಕೊಡುತ್ತಿದ್ದಾನೆ. ಅರ್ಜುನ ನಿಮಿತ್ತ ಮಾತ್ರ. ಹಾಗಾಗಿ ಪರಮಾತ್ಮನ ಬಾಯಿಂದ ಬರುವಂತಹ ಈ ಕರ್ಮಯೋಗವನ್ನು ಆಳವಾದ ರೀತಿಯಲ್ಲಿ ಅಧ್ಯಯನ ಮಾಡಿ, ವಿಮರ್ಶೆ ಮಾಡಿ, ವಿಶ್ಲೇಷಣೆ ಮಾಡಿ, ಪ್ರತಿಯೊಂದು ಜೀವಿಯು ತನ್ನ ಜೀವಮಾನದಲ್ಲಿ ಇವುಗಳನ್ನು ಅಳವಡಿಸಿಕೊಂಡರೆ ಪರಮಾತ್ಮನ ಸಾನ್ನಿಧ್ಯವಾಗಲಿ ಅತ್ಯಂತ ಸುಲಭವಾಗಿ ಸಿಗಬಹುದಾದಂತಹ ಕರ್ಮ ಮಾರ್ಗ ಎಂಬುದನ್ನು ತತ್ವವನ್ನಾಗಿ ತಿಳಿದುಕೊಂಡು ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.